ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀತು ಸಂಜು ಆಚಾರ್ ವ್ಲಾಗ್ಸ್. ನಾನಿವತ್ತು 7:45 ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಾನು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಅಂತ ಮಲ್ಕೊಬಿಟ್ಟಿದ್ದೆ. ಸೊ ಇವಾಗೊಂದು 5 ಗಂಟೆ 6 ಗಂಟೆ ಏನೋ ನಾನು ಎದ್ದಿದ್ದು. ಅಂದರೆ ನಾನು ಇವತ್ತಿಂದ ಹಾಲು ಹಾಕ್ಸ್ಕೊತಾ ಇದ್ದೀನಿ. ಸೊ ಹಾಗಾಗಿ ನಾನು ಅವರ ಹಾಲು ಹಾಕೋರು ಎಷ್ಟು ಗಂಟೆ ಬರ್ತಾರೆ ಅಂತಂದರೆ 6 ಗಂಟೆಯಿಂದ 7 ಗಂಟೆ ಒಳಗೆ ಬರ್ತಾರೆ. ಸೊ ಹಾಗಾಗಿ ನಾನು ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದ್ದೆ ನಾನು. ಸೊ 6 ಗಂಟೆಗೆ ಎದ್ದಿದ್ದೀನಿ ಇವತ್ತು. ಇಲ್ಲ ಅಂತಂದಿದ್ರೆ ಸಂಜು ಬರೋವ್ರಿಗೆ ಎದ್ದೇಳ್ತಿರ್ಲಿಲ್ಲ. ಸಂಜು ಬರೋದು 6:45 7 ಗಂಟೆ ಆಗುತ್ತೆ. ಸೊ ಸಂಜು ಇವಾಗ ಆಲ್ರೆಡಿ ಬಂದಿದ್ದಾನೆ. ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ, ಇವತ್ತು ನಾನು ಏನೇನು ಮಾಡ್ತೀನಿ, ಎಲ್ಲಿಗೆ ಹೋಗ್ತೀನಿ, ಏನು ಎತ್ತ ಅನ್ನೋದೇ ಇವತ್ತಿನ ವ್ಲಾಗು. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ನೋವು. ಅದಕ್ಕೆ ಸಂಜು ಹೊರಗಡೆ ಹೋಗೋಣ ಅಂತ ಹೇಳಿದ್ದಾನೆ. ಸೊ ಸಂಜು ಏನೋ ಬರೀತಾ ಇದ್ದಾನೆ. ಸೊ ಅದಕ್ಕೆ ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು, ಸರಿ ತಡಿ ಹೆಂಗಿದ್ರು ಹೊರಗಡೆ ಹೋಗ್ತೀನಲ್ಲ, ವ್ಲಾಗ್ ಯಾವುದು ಇಲ್ಲ ಪೆಂಡಿಂಗಲ್ಲಿ ಅಂತ ಅಂದ್ಬಿಟ್ಟು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ನಾನು ನಿಮಗೆ ವ್ಲಾಗಲ್ಲಿ ಹೇಳಿದ್ನಲ್ಲ, ಸ್ಕ್ರೀನ್ ಹಾಕೋದು ಪೈಪು ಮತ್ತು ಕ್ಲ್ಯಾಂಪ್ ತರಕ್ಕೆ ಹೋಗಬೇಕು ಅಂತ. ಸೊ ಇವತ್ತು ಅದಕ್ಕೆ ಹಾಗೆ ಹೆಂಗಿದ್ರು ನಾವು ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಹೋಗ್ತಿದ್ದೀವಿ. ಹಾಗೆ ಹೋಗೋಣ ಅಲ್ಲಿಗೆ ಅಂತ ಅಂದ್ಕೊಂಡಿದ್ದೀವಿ. ಅದು ಬಂದು ತರಿಸಿದಾರೆ ಏನೋ ಗೊತ್ತಿಲ್ಲ. ಹಾಗೆ ನಾನು ಸಿಕ್ಕಾಪಟ್ಟೆ ಸೊಳ್ಳೆಗಳಾಗ್ಬಿಟ್ಟಿದೆ. ಅದಕ್ಕೆ ಮೆಸ್ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮೆಸ್ನೂ ಕೂಡ ತೊಗೊಬರ್ತೀನಿ. ಮೆಸ್ ಹೊಡೆದ್ಬಿಟ್ರೆ ಬೆಸ್ಟು. ಇಲ್ಲಾಂದರೆ ಸಿಕ್ಕಾಪಟ್ಟೆ ಸೊಳ್ಳೆ ಆಗಿಬಿಟ್ಟೈತೆ. ವಾಶ್ರೂಮಲ್ಲೇ ಜಾಸ್ತಿ ಸೊಳ್ಳೆ. ಗೈಸ್, ಸಂಜು ಸ್ವಲ್ಪ ಫೋನಲ್ಲಿ ಮಾತಾಡ್ತಿದ್ದ. ಸೊ ಹಾಗಾಗಿ ನಾನು ವಿಡಿಯೋನ ಆಫ್ ಮಾಡಿದ್ದೆ. ಸೊ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡು ಇದು ದೇವ್ ಸ್ಟ್ಯಾಂಡು ಯಾರೊಬ್ಬರು ಕಮೆಂಟ್ ಮಾಡಿದ್ರಿ, ಅಕ್ಕ ನೀವು ಅದನ್ನು ಎಷ್ಟು ಕೊಟ್ಟು ಬೈ ಮಾಡಿದ್ರಿ ಅಂತ. ಇದನ್ನು ನಾವು ತೊಗೊಂಡಿಲ್ಲ, ಓನರೇನೇ ಈ ಥರ ಹಾಕ್ಸಿರೋದು. ಬಟ್ ಜಾಗ ಇತ್ತು, ದೇವ್ರ ಮನೆಯೇ ಕಟ್ಸ್ಬೋದಿತ್ತು. ಬಟ್ ಅವ್ರು ಕಟ್ಸಿಲ್ಲ. ಇದನ್ನು ತಂದು ಸ್ಟ್ಯಾಂಡ್ ಹಾಕ್ಸಿದ್ದಾರೆ. ನೀವು ಕೂಡ ಔಟ್ಸೈಡ್ ಹೋಗಿ ಕೇಳಿ, ಅದು ಎಲ್ಲ ವುಡ್ ಅಂಗಡಿಲೂ ಸಿಗುತ್ತೆ. ಒಂದು 2000 ಸಮಥಿಂಗ್ ಏನೋ ಇರುತ್ತೆ, ಕೇಳಿ ನೋಡಿ. ಇಲ್ಲ ಅಂತಂದರೆ ಮಾಡಿಸ್ಕೊತೀನಿ ಅನ್ನೋದಾದರೆ ಮಾಡಿಸ್ಕೊಳ್ಳಿ. ಸೊ ಇದು ನನಗೆ ಎಕ್ಸಾಕ್ಟ್ ಪ್ರೈಸು ಗೊತ್ತಿಲ್ಲ. ಬಟ್ ನಾನು ಮುಂಚೆ ಒಂದು ಸಲ ಬೆಂಗಳೂರಲ್ಲಿ ಕೇಳಿದ್ದೆ. ಸೊ ಆವಾಗ ಅವರು 2000 ಸಮಥಿಂಗ್ ಏನೋ ಹೇಳಿದರು. ಸೊ ಹಾಗಾಗಿ ನೀವು ಒಂದು ಸಲ ಕೇಳಿ ನೋಡಿ, ಕೇಳಿಬಿಟ್ಟು ತೊಗೊಳ್ಳಿ. ಚೆನ್ನಾಗಿದೆ. ಬಟ್ ಏನಂತಂದರೆ, ನೀವು ಇದು ಸ್ಟ್ಯಾಂಡ್ ತೊಗೊಳೋದು ಬದಲು ದೇವ್ರ ಮನೆ ಮಾಡಿಸೋದೇ ಬೆಸ್ಟು. ಯಾಕಂತಂದರೆ ಇದು ಈ ಸ್ಟ್ಯಾಂಡು ನಾವು ದೀಪ ಏನಾದರೂ ಜಾಸ್ತಿ ಉರಿ ಇಟ್ಟು ಹಚ್ಚಿದ್ರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಇದು ವುಡ್ ಅಲ್ವಾ. ಸೊ ನಾವು ಹಚ್ಬಿಟ್ಟು ಬಿಸಿಲು ಟೈಮಲ್ಲಿ ಎಲ್ಲರೂ ಕಿಟಕಿ ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಉರಿನ ಕಮ್ಮಿ ಇಟ್ಟು ಹಚ್ಬೇಕು. ಜಸ್ಟ್ ಆಯಿಲು, ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ನಾವು ಬರೋದು ತುಂಬ ಲೇಟ್ ಆಗುತ್ತೆ, ಒನ್ ಡೇ ನಾವು ಬರೋದೇ ಇಲ್ಲ ಅಂತಂದಾಗ ಆಯಿಲ್ ತುಂಬ ಅಂದರೆ ತುಂಬ ಕಮ್ಮಿ ಹಾಕಿ ಹಚ್ಬಿಟ್ಟು ಹೋಗಬೇಕು. ಹಂಗೆ ಗಂಧದ ಕಡ್ಡಿನೂ ಅಷ್ಟೇ ಜಾಸ್ತಿ ಹಚ್ಚಂಗಿಲ್ಲ. ಜಸ್ಟ್ 1-2 ಅಷ್ಟೇ ದೇವ್ರ ಮುಂದೆ ಇಡಬೇಕು. ಮುಂಚೆ ನಾನು ಅದೇ ಬಟ್ಲದ್ದು ಸಾಂಬ್ರಾಣಿ ಬತ್ತಿ ಬರುತ್ತಲ್ಲ, ಅದನ್ನು ಹಚ್ತಾ ಇದ್ದೆ. ಅದು ತುಂಬ ಹೊಗೆ ಆ್ಯಂಡ್ ಕೆಂಡದ ಥರ ಅದು. ಸೊ ಅದು ಹಚ್ಚಿ ನನಗೆ ಅಲ್ಲಿ ಮೇಲೆ ಫುಲ್ಲು ಇಲ್ಲಿ ಫುಲ್ ಮೇಲಿದೆಯಲ್ಲ, ಇದೆಲ್ಲ ಫುಲ್ಲು ಕಾದೋಗಿತ್ತು. ಸೊ ಹಾಗಾಗಿ ನಾನು ಅವತ್ತಿಂದ ಹಚ್ತಾ ಇಲ್ಲ. ಅದು ಹಂಗೆ ನಾನು ಲಾಕ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಹಾಗೇ ಏನಾದರೂ ಹಬ್ಬಗಳಲ್ಲಿ ಹಚ್ಚಿದ್ರಾಯ್ತು, ಅದು ಕೆಳಗಡೆ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಎತ್ತಿಟ್ಟಿದ್ದೀನಿ. ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹೊರಗಡೆ ಎಲ್ಲ ಹೋದಾಗ ಸ್ವಲ್ಪ ಜಾಗೃತಿಯಿಂದ ನೋಡ್ಕೊಂಡೆಲ್ಲ ಇದು ಮಾಡಿಬಿಟ್ಟು ಹೋಗಬೇಕು. ನಾವಿಬ್ಬರು ಯಾವಾಗಲೂ ಹೋಗಲ್ಲ. ನಾನು ನಮ್ಮ ಅಮ್ಮ ಮನೆಗೆ ಹೋದಾಗ ನಮ್ಮ ಸಂಜು ಬರಲ್ಲ, ಡ್ಯೂಟಿ ಇರುತ್ತೆ ಅಂತ. ಸೊ ಆವಾಗ ನಾನು ವಿಂಡೋನ ಓಪನ್ ಮಾಡಿ ಹೋಗಿರ್ತೀನಿ. ಯಾಕಂದರೆ ಸಂಜೆ ಅಷ್ಟರಲ್ಲೆಲ್ಲ ಸಂಜು ಬರ್ತಾನಲ್ವ. ಸೊ ಹಾಗಾಗಿ ನೀವು ಒಂದು ಸಲ ಕೇಳಿ ನೋಡಿ. ಆ್ಯಂಡ್ ಜಾಗೃತಿಯಿಂದ ತೊಗೊಂಡ್ರೂ ಜಾಗೃತಿಯಿಂದ ನೋಡ್ಕೊಳ್ಳಿ. ಬಾ ಸಂಜು ಹೋಗೋಣ. ಗೈಸ್, ಮೇಕಪ್ ಮಾಡ್ಕೋತಾ ಇದ್ದೇನೆ. ಸಂಜು ಕಟಿಂಗ್ ಮಾಡಿಸೋದ್ರೆ ಕಟಿಂಗೇ ಮಾಡಿಸ್ತಾ ಇಲ್ಲ ಗೈಸ್. ಇವನು ಒಳ್ಳೆ ಬಿಯರ್ಡ್ ಲವರ್ ಆಡ್ದಂಗೆ ಆಡ್ತಾನೆ. ಬಿಯರ್ಡೂ ಅಷ್ಟೇ ತಗ್ಸಿಲ್ಲ. ನೀವು ಬೇಗ ಹೋಗೋಣ. ಅಲ್ಲ ಗೈಸ್, ನಾನು ಮಲ್ಕೊಂಡಿದ್ದೆ. ಇವನೇ ಬಂದು ಎಬ್ರಿಸಿದ್ದು ನನ್ನ ರೆಡಿ ಮಾಡಿಸ್ತಾ, ಹೋಗೋಣ ನಡಿ ಅಂತ ಅಂದ್ಕೊಂಡು. ಇವಾಗ ನೋಡಿದ್ರೆ ಬಾ ಅಂತಂದರೆ ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡ್ಕೊಂಡು, ಇವತ್ತು ಹೋಗಲೇಬೇಕಾ, ಇನ್ನೊಂದು ಟೈಮ್ ಹೋಗೋಣ ಅಂತ ಹೇಳ್ತವನೆ. ಅವನೇ ಹೇಳಿದ್ದು, ಏನಾದರೂ ತಿನ್ಕೊಬರೋಣ ನಡಿ, ಮಲ್ದಂಗೆ ಇದೆಯಲ್ಲ, ಹೋಗೋಣ. ಹಂಗೆ ಸ್ಕ್ರೀನ್ ಪೈಪೆಲ್ಲ ತರಬೇಕಲ್ಲ, ತೊಗೊಬರೋಣ ನಡಿ. ಹಂಗೆ ಮೆಸ್ಸು ಕೂಡ ಹಾಕ್ಸೋಣ, ಸೊಳ್ಳೆ ಅಂತೀಯಲ್ಲ ಅಂದ್ಬಿಟ್ಟು ನಮ್ಮ ಸಂಜೆನೇ ನಾನೊಂದು ರೆಡಿ ಮಾಡಿಸಿ, ಇವಾಗ ಅವನೇ ಇವತ್ತೇನಕ್ಕೆ ಇನ್ನೊಂದು ಸಲ ಹೋಗೋಣ ಅಂತ ಅಂದ್ಕೊಂಡು ನಾಟಕಗಳು ಹೊಡಿತವನೆ. ಫ್ರೆಂಡ್ ಜೊತೆ ಕಾಲಲ್ಲಿ ಮಾತಾಡ್ತಿದ್ನಲ್ಲ. ಸೊ ಹಾಗಾಗಿ ಬಾ ಸಂಜು. 5 ನಿಮಿಷ ಅಂತ ಎಷ್ಟು ನಿಮಿಷ ಆಯಿತು? ನಿನ್ನ ಫ್ರೆಂಡ್ ಜೊತೆ ಆವಾಗಲೇ ಒಂದು ½ an hour ಮೇಲೆ ಮಾತಾಡಿದೆ ನೀನು. ಹುಡುಗಿ ಹೆಂಗೆ ಮೇಕಪ್ ಮಾಡ್ಕೊತಿದ್ದೀಯಲ್ಲ ನೀನು. ತೋರಿಸ್ತೀನಿ ರೀ ಗಾಯ್ಸ್ ಅವ್ನು ಹೆಂಗೆ ಮೇಕಪ್ ಮಾಡ್ಕೊತಾನೆ ಅಂತ. ಅದು ಯಾವುದೋ ಫಸ್ಟು ಹಳೆ ಒಂದು ಫಿಲಮ್ ಬರ್ತಿತ್ತು,
ಅದರಲ್ಲಿ ರಾಜ್ಕುಮಾರ್ ಫಿಲಮ್ಗಳಲ್ಲಿ ತುಗ್ದೀಪು ಅವರೆಲ್ಲ ನಿಂತರನೇ ಇದೇ ಥರ ಬಾಚ್ತಾ ಇದ್ದಿದ್ದು ಕೂದಲುನ ಕ್ರಾಫ್ ಎಲ್ಲ ತೆಗ್ದು. ಖುಷಿ ಗೈಸ್. ಏನು ಗೊತ್ತಾ ಗೈಸ್, ಇಲ್ಲಿ ನೀರಿಗೆ ಅಲ್ಲಿ ಬೆಳೀತಾ ಇರಲಿಲ್ಲ ಕೂದಲು, ಬಟ್ ಇಲ್ಲಿ ಹಾಗೇನಿಲ್ಲ, ಈ ನೀರು ಸ್ವಲ್ಪ ಚೆನ್ನಾಗಿದೆಯಲ್ಲ, ಸೊ ಅದಕ್ಕೆ ಅವನಿಗೆ ಖುಷಿ. ಗೈಸ್ ಸಂಜು ಅಷ್ಟೊತ್ತಿಂದ ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಬಿಟ್ಟು ಇವಾಗ ಅಳತೆ ತೊಗೊಳಕ್ಕೆ, ಅದು ಹೊರಡೋ ಟೈಮಲ್ಲಿ ಇನ್ನೇನು ಬೀಗ ಆಗ್ತಾ ಇದೆ ಆ ಟೈಮಲ್ಲಿ ಬಂದ್ಬಿಟ್ಟು ಅಳತೆ, ಅದು ನಾನು ನೆನೆಸಿದ್ಕೆ ಬಂದು ಅಳತೆ ತೊಗೋತವ್ರೆ. ನಮ್ಮನೇಲೆ ಟೇಪ್ ಐತೆ, ಸೊ ಹಾಗಾಗಿ ಅಳತೆ ತೊಗೊಂಡು ಹೊರಡ್ತಾ ಇದ್ದೀವಿ ಇವಾಗ ನಾವು. ವಾಶ್ರೂಮಲ್ಲಿ ಅಳತೆ ತೊಗೋತಾ ಇದ್ದಾರೆ ಇವಾಗ. ತಗೊಂಡ ಎಷ್ಟು? ಬರ್ಕತ್ತಿದ್ಯಾ? ಕೈ ಮೇಲೆ ಬರ್ಕತ್ತಿದ್ಯಾ? ನಾವು ಫಸ್ಟು ಸ್ಕ್ರೀನ್ ಪೈಪ್ ತೊಗೊಳ್ಳೋಣ ಅಂತ ಹೋದ್ವಿ, ಬಟ್ ಏನಂತಂದರೆ ಅಂಗಡಿ ಕ್ಲೋಸ್ ಆಗಿತ್ತು ನಮ್ಗೆ ಹೇಳಿದ್ದವರು. ಆಮೇಲೆ ನಾವು ಬೇರೆ ಅಂಗಡಿಗೆ ಹೋದ್ವಿ, ಅಲ್ಲೇನಂತಂದರೆ ದೊಡ್ಡ ಪೈಪ್ ತೊಗೋಬೇಕಂತೆ 13 ಅಡಿದು. ನಮ್ಗೆ ಅಷ್ಟೊಂದು ಬೇಕಾಗಿಲ್ಲ, ಜಸ್ಟು 3 ಅಡಿ ಅಷ್ಟೇ ಬೇಕಾಗಿದ್ದಿದ್ದು. ಸೊ ಅಷ್ಟೇ ತೊಗೋಬೇಕು, ನಾವು ಕಟ್ ಮಾಡಿ ಎಲ್ಲ ಕೊಡೋಲ್ಲ ಅಂತಂದರು. ಬಟ್ ಬೇರೆ ಅಂಗಡಿಲೆಲ್ಲ ಕಟ್ ಮಾಡಿ ಕೊಡ್ತಾರೆ, ಬಟ್ ಅವರೇನೋ ಹಂಗೆ ಹೇಳಿದರು. ಸೊ ಸರಿ ಅಂದ್ಬಿಟ್ಟು ನಾವು ಮೆಸ್ ತೊಗೊಳ್ಳೋಣ ಅಂತ ಹೋದ್ವಿ. ನಾವು ಲಾಸ್ಟ್ ಟೈಮಲ್ಲಿ ಅಳತೆ ತೊಗೊಂಡೋಗಿದ್ದು ನಿಜವಾಗ್ಲೂ ಒಳ್ಳೆಯದೇ ಆಯಿತು. ಯಾಕಂತಂದರೆ ನಾವು ಹೇಳಿದ್ರು ಅವ್ರಿಗೆ ಅರ್ಥ ಆಗ್ತಾನೆ ಇಲ್ಲ ಕ್ಲೀನಾಗಿ, ಅಂದರೆ ಎಷ್ಟಡಿ ಅಂತ ಕೇಳ್ತಾನೆ ಇದ್ರು. ಸೊ ಆಮೇಲೆ ನಾವು 3 ಅಡಿ ಅಂತ ಹೇಳಿ ತೊಗೊಂಡು ಹೊರಟ್ವಿ ನಾವು ತರಕಾರಿ ತೊಗೊಳ್ಳೋಣ ಅಂತ. ನಾವು ಮೆಸ್ ತಗೋತಿದ್ವಲ್ಲ, ಅದ್ರ ಆಪೋಸಿಟೇ ತರಕಾರಿ ಇತ್ತು. ಸೊ ಅಲ್ಲೇ ತೊಗೊಳ್ಳೋಣ ಅಂತ ಹೋದ್ವಿ. ತರಕಾರಿ ಸೀರಿಯಸ್ಲಿ ತುಂಬ ಫ್ರೆಶ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅವಾಗ ತಾನೇ ತಂದಿದ್ರು ಅನಿಸುತ್ತೆ. ಎಲ್ಲ ತರಕಾರಿನೂ ತುಂಬ ಫ್ರೆಶ್ ಆಗಿತ್ತು. ಸೊಪ್ಪೊಂದು ಸ್ವಲ್ಪ ಬಾಡೋಗಿತ್ತು ಅಷ್ಟೇ, ಬಟ್ ಸೊಪ್ಪು ಆಲ್ರೆಡಿ ಖಾಲಿ ಆಗಿತ್ತು. ನನಗೂ ಕೂಡ ಸೊಪ್ಪು ಬೇಕಿತ್ತು, ಬಟ್ ಕೇಳಿದೆ ಅದು ಖಾಲಿ ಆಗಿತ್ತು. ಸೊ ಹಾಗಾಗಿ ನಾನು ಟೊಮೆಟೊ ತೊಗೊಳ್ತಾ ಇದ್ದೆ. ಟೊಮೆಟೊ ರೇಟ್ ಬಂದು ಪ್ರೆಸೆಂಟು 80 ರುಪೀಸ್ ಇವಾಗ. ನಾನು ಹಂಗೆ ಹೀರೆಕಾಯಿ ಕೂಡ ತೊಗೋತಿದ್ದೆ, ಉಪ್ಸಾರು ಮಾಡೋಣ ಅಂತ, ಫ್ರೆಶ್ ಇತ್ತು. ಆ ಅಂಕಲ್ ವೀಡಿಯೋ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ರು ಅವರು. ನಾವು ಅಲ್ಲಿಂದ ಫ್ರೂಟ್ಸ್ ತಗೊಳ್ಳೋಣ ಅಂತ ಹೋದ್ವಿ. ನಾನೇನೇನು ತೊಗೊಂಡೆ ಅಂದರೆ ಮಾವಿನಕಾಯಿ ಮತ್ತು ಬಾಳೆಹಣ್ಣು, ಮೂಸಂಬಿ ಮತ್ತು ದಾಳಿಂಬೆ ತೊಗೊಂಡೆ. ಅದು ಮ್ಯಾಂಗೋ, ಅದೇ ಹಣ್ಣಾಗಿದೆಯಲ್ಲ ಮಾವಿನ ಹಣ್ಣು, ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಏನಂತ ಅಂದರೆ ಅದು ನೋಡ್ತಾ ಇರ್ಬೋದು ನೀವೇ, ಚೆನ್ನಾಗಿಲ್ಲ. ಅಂದರೆ ಸಿಪ್ಪೆ ಎಲ್ಲ ಒಂಥರ ಆಗೈತೆ. ಅವ್ರು ಹೇಳಿದ್ರು ನಾವು ಒಂದ್ರ ಮೇಲೆ ಒಂದು ಹಣ್ಣು ಇಟ್ಟಿರ್ತೀವಲ್ಲ, ಸೊ ಹಾಗಾಗಿ ಅದು ಹಂಗಾಗಿದೆ, ಪರವಾಗಿಲ್ಲ ತೊಗೊಳ್ಳಿ, ಸಿಪ್ಪೆ ಹಂಗಾಗಿದೆ ಅಷ್ಟೇ, ಒಳಗಡೆ ಹಣ್ಣು ಚೆನ್ನಾಗಿದೆ ತೊಗೊಳ್ಳಿ ಅಕ್ಕ ಅಂದರು. ಇವ್ರು ಯಾರು ಅಂತಂದರೆ ನಾವು ಹಾಲು ಉಗಿಸ್ಬೇಕಾದ್ರೆ ನಮಗೆ ಹೂ ತೊಗೊಳಕ್ಕೆ ಹೆಲ್ಪ್ ಮಾಡಿದ್ವಲ್ಲ, ಸೊ ಇವರು. ಸೊ ತೊಗೊಳ್ಳಿ ಅಕ್ಕ ಅಂತ ಅಂದ್ಕೊಂಡು ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಸೊ ನಾವು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಅಂದರೆ ಮುಂದೆ ಎಲ್ಲಾದರೂ ಸ್ಕ್ರೀನ್ ಪೈಪ್ ತೊಗೋಬೋದಾ ಅಂತ ನೋಡ್ತಾ ಇದ್ವಿ, ಬಟ್ ಅಲ್ಲೆಲ್ಲೂ ಸ್ಕ್ರೀನ್ ಪೈಪ್ ಅಂಗಡಿ ಯಾವುದೂ ಇಲ್ಲ ನಾವಿರೋ ಏರಿಯಾದಲ್ಲಿ. ಸೊ ಸಿಟಿಗೇನು ನಾವು ಹೋಗಲಿಲ್ಲ. ಸೊ ಅಲ್ಲೇ ಸುತ್ತಮುತ್ತ ನೋಡಿಕೊಂಡು ಹಂಗೆ ನಾನು ಪಾನಿಪುರಿ ತಿನ್ನಬೇಕು ಅಂತ ಇದ್ದೆ. ಅದಕ್ಕೆ ನಾವು ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ. ಸಂಜುನ ನಾನು ಈ ಕಡೆ ಕುತ್ಕೋ ಅಂತಂದರೆ ವಿಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಆ ಕಡೆ ಕುತ್ಕೋತೀನಿ ಅಂತ ಡೌ ಮಾಡ್ತಿದ್ದ. ನನಗದೇನೋ ಗೊತ್ತಿಲ್ಲ ಗೈಸ್, ನನಗೆ ಎಡ್ದ ಕೈಲಿ ನನಗೆ ಫೋನು ನಂಗೆ ಇಟ್ಕೊಳ್ಳೋದಕ್ಕೆ ಸರಿಯಾಗಿ ಬರೋದೇ ಇಲ್ಲ. ಅದಕ್ಕೆ ಸಂಜು ಆ ಕೈಲಿ ಇಟ್ಕೊತಾನು, ಇಲ್ಲ ನೀನು ಇಲ್ಲೇ ಬರಬೇಕು ಅಂತ ಅಂದ್ಕೊಂಡು ನಾನು ವಾದ ಮಾಡ್ತಿದ್ದೆ. ಕೊನೆಗೂ ಅವ್ನ ಕೈಗೆ ಫೋನ್ ಕೊಟ್ಟೆ, ಸರಿ ನಾನೇ ಇಟ್ಕೋತೀನಿ ಅಂತ. ಆಮೇಲೆ ನಾನು ಹಂಗೂ ರೇಗಿಸ್ತಾ ಇದ್ದೆ, ಫಸ್ಟು ಹೇರ್ ಕಟ್ ಮಾಡಿಸು, ಹೇರ್ ಕಟ್ಟಿಂಗ್ ಮಾಡಿಸ್ತಾನೆ ಇಲ್ಲ ನೀನು, ಯಾಕೆ ನೋಡಿದವ್ರು ಏನಂತಾರೆ, ನೀನು ಹೆಂಡತಿ ಪ್ರೆಗ್ನೆಂಟ್ ಅನ್ಕೋತಾರೆ ಹೇರ್ ಕಟ್ ಮಾಡಿಸು ಅಂತ ಅಂದ್ಕೊಂಡು ನಾನು ಟೀಸ್ ಮಾಡ್ತಾ ಇದ್ದೆ. ನಾವು ಅವತ್ತು ಪಾನಿಪುರಿ ತೊಗೊಂಡಿದ್ದೀವಲ್ಲ, ಸೊ ಅದ್ರದ್ದೇ ಇದು ಇನ್ನೊಂದು ಅಂಗಡಿ, ಬಟ್ ಅಲ್ಲಿ ಖಾಲಿ ಆಗಿತ್ತು ಅಂತಂದ್ಬಿಟ್ಟು ನಾವು ಯೂಟರ್ನ್ ನೋಡ್ಕೊಂಡು ಇಲ್ಲಿ ಬಂದು ತಿಂತಾ ಇದ್ದೀವಿ. ಇಲ್ಲೂ ಚೆನ್ನಾಗಿತ್ತು. ನಾವು 1 ಪ್ಲೇಟ್ ಅಷ್ಟೇ ತೊಗೊಂಡಿದ್ದು, ಯಾಕಂತಂದರೆ ಮನೇಲೋಗಿ ಅಡುಗೆ ಮಾಡಬೇಕಲ್ವ, ಊಟ ನಂಗೆ ಸರಿಯಾಗಿ ಸೇರಿಸಲ್ಲ. ನಾನೇನಂತಂದರೆ ಔಟ್ಸೈಡ್ ಏನಾದ್ರು ತಿಂದುಬಿಟ್ರೆ ನಾನು ಊಟ ಏನೂ ಮಾಡೋದಿಲ್ಲ. ಸೊ ಹಾಗಾಗಿ ನಾನು ಸಾಕು ಒಂದೇ ಪ್ಲೇಟು ಅಂದ್ಬಿಟ್ಟು ಒಂದೇ ಪ್ಲೇಟ್ ತೊಗೊಂಡೆ. ಸಂಜು ನೋಡಿ ಮಸಾಲೆ ಎಷ್ಟು ಉಯ್ತಾ ಇದ್ದಾನೆ. ನನಗೆ 1 ಸ್ಪೂನ್ ಅಷ್ಟೇ ಮಸಾಲೆ ಹಾಕಬೇಕು, ಇನ್ನು ಬಾಕಿದೆಲ್ಲ ಪಾನಿ ಹಾಕಬೇಕು. ಸಂಜು ಹಂಗಲ್ಲ, ಮಸಾಲೆ ಜಾಸ್ತಿ ಪಾನಿ ಕಮ್ಮಿ ಹಾಕೊಂಡು ತಿಂತಾನೆ. ಸೊ ನನಗೆ ಹಂಗಲ್ಲ, ಇಬ್ಬರು ಅದರಲ್ಲೂ ಕೂಡ ಆಪೋಸಿಟ್. ನಾವಿಬ್ಬರು ಯಾವುದ್ರಲ್ಲೂ ಮ್ಯಾಚ್ ಇಲ್ಲ. ಅವ್ನಿಗಿಷ್ಟ ಇರೋದು ನನಗಿಷ್ಟ ಇಲ್ಲ, ನನಗಿಷ್ಟ ಇರೋದು ಅವ್ನಿಗಿಷ್ಟ ಇಲ್ಲ. ಗೈಸ್ ನಾವು ಇವಾಗ ಜಸ್ಟು ಮನೆಗೆ ಬಂದು ಇವಾಗ ಅಡುಗೆ ಏನಾದರೂ ಮಾಡಬೇಕು. ಏನು ಮಾಡಲಿ ಅಂತಂದರೆ ಸಂಜು ಉಪ್ಸಾರು ಮಾಡು ಅಂದ್ಬಿಟ್ಟು ಹೀರೆಕಾಯಿ ತೊಗೊಂಡಿದ್ದೀವಿ. ಉಪ್ಸಾರು ಮಾಡಬೇಕು ಇವಾಗ. ಆದರೆ ನಾನು ಉಪ್ಸಾರು ಖಾರನೂ ಕೂಡ ಆಡಿಸ್ಬೇಕು, ಇನ್ನೂ ಆಡಿಸಿಲ್ಲ. ಸಂಜು ಉಪ್ಸಾರು ಕೇಳ್ತವನೆ, ಸೊ ಆಗ ಉಪ್ಸಾರು ಮಾಡಬೇಕು. ಆ್ಯಂಡ್ ಇನ್ನೊಂದು, ನಾನು ಮಸಾಲೆ ಸಾರು ತಿಂದು ನನಗೂ ಬೇಜಾರಾಗೋಗೈತೆ. ಸೊ ನನಗೂ ಕೂಡ ಉಪ್ಸಾರು ಬೇಕೇ ಬೇಕು. ಸೊ ಹಾಗಾಗಿ ನಾನು ಸರಿ ಅಂದ್ಬಿಟ್ಟು ಉಪ್ಸಾರು ಮಾಡಬೇಕು ಇವಾಗ. ಅವನಾಗಲೇ ಬಂದು ಫೋನ್ ನೋಡ್ತಾ ಇದ್ದಾನೆ. ಗೈಸ್ ಸಂಜು ಫೋನ್ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟು ಅವನು ಅಳತೆ ತೊಗೋತಿದ್ನಲ್ಲ, ಅವಾಗ ಅಲ್ಲೆಲ್ಲ ಹುಡುಕ್ತಾ ಇದ್ದ, ಫೋನ್ ಹಾಳೋಯ್ತು ಅಂತ ಅಂದ್ಬಿಟ್ಟು. ಹಂಗೂ ಫೋನ್ ಮಾಡಿದೆ ನಾನು, ರಿಂಗ್ ಆಯಿತು, ಬಟ್ ನಮ್ಮ ಡಿಕ್ಕಿಲೆಲ್ಲೂ ಇರಲಿಲ್ಲ. ಗೈಸ್ ನಾನು ಜ್ಯೂಸ್ ಕುಡಿಯೋಣ ಅಂತ ಹೋದ್ನಲ್ಲ, ಜ್ಯೂಸ್ ಅಂಗಡಿ ಯಾವುದು ಕೂಡ ಓಪನ್ ಇರಲಿಲ್ಲ. ಸೊ ಹಾಗಾಗಿ ನಾನು ಫ್ರೂಟ್ಸೇ ತಂದುಬಿಟ್ಟಿದ್ದೀನಿ. ಮನೆಯಲ್ಲೇ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಮೂಸಂಬಿ ತಂದಿದ್ದೀನಿ. ಮೂಸಂಬಿ ಜ್ಯೂಸ್ ಮಾಡಬೇಕು. ಫಸ್ಟು ಟೈಮ್ ನಾನು ಮೂಸಂಬಿ ಜ್ಯೂಸ್ ಮಾಡ್ತಿರೋದು. ಅದಕ್ಕೆ ಅದು ಹಾಲೇನು ಹಾಕಾಗಿಲ್ಲ ಅಲ್ವ ಮೂಸಂಬಿ ಜ್ಯೂಸ್ಗೆ.
ಮಿಲ್ಕೇನು ಹಾಕಂಗಿಲ್ಲ. ಸೊ ಹಂಗೇ ಜಸ್ಟ್ ಶುಗರ್ ಆ್ಯಡ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿಬಿಡೋದು. ಅದಕ್ಕೆ ಮಾಡುವ ಸಂಜು ಜ್ಯೂಸರ್ ಇಲ್ವಾ ಮನೇಲಿ, ಏನಕ್ಕೆ ಜ್ಯೂಸ್ ಕುಡಿತೀಯಾ, ಜ್ಯೂಸ್ ಮಾಡು ಮನೇಲಿ ಅಂತ ಅಂದ್ಬಿಟ್ಟು, ಕ್ಲೀನಾಗಿ ಮಾಡು ನೀನೇ ನೋಡಿಕೊಂಡು ಆ ಅಂಗಡಿಲೆಲ್ಲ ಏನು ಅಂತ ಅಂದ್ಬಿಟ್ಟು ಫ್ರೂಟ್ಸ್ ತೊಗೊಟ್ಟಿದ್ದಾನೆ. ಸೊ ಮಾಡಬೇಕು ನಾನು. ಆ್ಯಂಡ್ ಹಂಗೆ ಮ್ಯಾಂಗೋ ತೊಗೊಳ್ಳೋಣ ಅಂದ್ಕೊಂಡಾಗ ಸ್ಮೆಲ್ ಚೆನ್ನಾಗೇ ಇರಲಿಲ್ಲ. ಅಂದರೆ ಸೀಸನ್ ಮುಗೀತು ಅನಿಸುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾವು ಸೀಸನಲ್ಲಿ ಯಾವ ಫ್ರೂಟ್ ಇರುತ್ತೆ ಏನಿರುತ್ತೆ ಅದನ್ನು ನಾವು ತಿನ್ಬಿಡಬೇಕು. ಯಾಕಂದರೆ ಅದು ಸೀಸನ್ ಇರುತ್ತಲ್ಲ ಆವಾಗಲೇ ಅದು ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅದು ಅಷ್ಟು ಟೇಸ್ಟ್ ಬರೋದಿಲ್ಲ. ಇವಾಗ ಸೀಸನಲ್ಲಿ ಐತಲ್ಲ ಅದಕ್ಕೆ ತಿನ್ನೋಣ ಅಂತ ಅಂದ್ಕೊಂಡು ನೋಡಿದೆ. ಬಟ್ ಅಷ್ಟು ಚೆನ್ನಾಗಿಲ್ಲ, ಎಲ್ಲೋ ಮೇ ಬಿ ಸೀಸನ್ ಹೋಯಿತು ಅನಿಸುತ್ತೆ. ಅಷ್ಟೇನು ಚೆನ್ನಾಗಿರಲಿಲ್ಲ. ಮಾವಿನಕಾಯಿ ತಂದಿದ್ದೀನಿ, ಕಾಯೂ ಅಲ್ಲ ಹಣ್ಣು ಅಲ್ಲ, ಆ ಥರ ಮಾವಿನಕಾಯಿ ಸ್ವೀಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ತೊಗೊಳ್ಳಿ ಅಂತ ಅಂದರು. ಹಾಗೆ ಬಾಳೆಹಣ್ಣು ಎಲ್ಲ ತೊಗೊಬಂದಿದ್ದೀನಿ, ಫ್ರೂಟ್ಸ್ ಎಲ್ಲ. ಅಂದರೆ ಬಾಳೆಹಣ್ಣು ಈ ಟೈಮಲ್ಲಿ ತಿಂದರೆ ಒಳ್ಳೇದಲ್ವ, ಅದು ಏನಂತಾರೆ ಪಚ್ಚಬಾಳೆಹಣ್ಣು, ಅಂದರೆ ಹೀಟ್ ಅಲ್ಲ ಅದು. ಸೊ ಹಾಗಾಗಿ ಈ ಟೈಮಲ್ಲಿ ತಿಂದರೆ ಒಳ್ಳೆಯದು ಅಂತ ಪಚ್ಚಬಾಳೆಹಣ್ಣು ತೊಗೊಬಂದಿದ್ದೀನಿ. ಸೊ ಇವಾಗ ನಾನು ಉಪ್ಸಾರು ಖಾರ ಹಾಕ್ಕೊಂಡು ಉಪ್ಸಾರು ಮಾಡಿ ಆಮೇಲೆ ಸಿಗ್ತೀನಿ. ನಾನು ಹೀರೆಕಾಯಿ ಉಪ್ಸಾರು ಮಾಡ್ತಾಯಿದ್ದೀನಿ. ಸೊ ಎಲ್ಲ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾವು ಸ್ಕ್ರೀನ್ದು ಪೈಪ್ ತರೋಕ್ಕೆ ಅಂತ ಹೋಗಿದ್ವಲ್ಲ, ಪೈಪ್ ಮತ್ತು ಕ್ಲ್ಯಾಂಪು. ಸೊ ಅದು ಅಂಗಡಿ ಕ್ಲೋಸ್ ಆಗಿತ್ತು. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಮತ್ತೆ ವಾಪಸ್ ಬಂದು ನಾವು. ಯಾಕಂತಂದರೆ ನಾವು ಇಲ್ಲೇ ಹೋಗಿದ್ದು, ಸಿಟಿಗೇನು ಹೋಗಿರಲಿಲ್ಲ, ಇಲ್ಲೇ ನಿಯರು. ಸೊ ಅಲ್ಲಿ ಅದು ಒಂದೇ ಅಂಗಡಿ ಇರೋದು. ಸೊ ಅದು ಕ್ಲೋಸ್ ಆಗಿತ್ತು, ನಮಗೆ ಗೊತ್ತಿರೋದು ಕೂಡ ಅದು ಒಂದೇ ಅಂಗಡಿ. ಅವ್ರು ಹೇಳಿದ್ರಲ್ಲ, ಹಾಗಾಗಿ ಹೋದು ಅಲ್ಲಿಗೆ. ಬಟ್ ಅದು ಕ್ಲೋಸ್ ಆಗಿತ್ತು. ನೋಡೋಣ, ನಾಳೆ ಒಂದ್ಸಲ ಹೋಗ್ತೀವಿ. ನಾಳೆ ಇತ್ತು ಅಂದರೆ ನಾಳೆ ತೊಗೊಬರ್ತೀವಿ. ಸೊ ಇವಾಗ ಅಡುಗೆ ಎಲ್ಲ ಮಾಡಿಬಿಡ್ತೀನಿ ನಾನು ಪಟಾಪಟ್ ಅಂತ. ನಾನಿವಾಗ ಹಾಲು ಕಾಯಿಸಿ ಇಬ್ರಿಗೂ ಬೂಸ್ಟ್ ಹಾಕಿದ್ದೀನಿ. ನಾನು ಇನ್ನೂ ಹಾರ್ಲಿಕ್ಸ್ ತೊಗೊಂಡಿಲ್ಲ. ಅಂದರೆ ನಾನು ಬಿ ಪ್ರೋಟೀನ್ ತರಬೇಕು. ಅಂದರೆ ಅದು ಕೆ ಆರ್ ನಗರಲ್ಲಿ ಸಿಗುತ್ತೆ. ಸೊ ಇಲ್ಲೆಲ್ಲೂ ನಾನು ಕೇಳಿದೆ, ಬಟ್ ಇಲ್ಲೆಲ್ಲೂ ಇಲ್ಲ ಅಂತ ಅಂದರು. ಸೊ ಹಾಗಾಗಿ ನಾನು ಅದನ್ನು ತಂದಿಲ್ಲ. ಸೊ ನಾನು ಇವಾಗ ಬೂಸ್ಟನ್ನೇ ಕುಡಿತಾ ಇದ್ದೀನಿ. ಹಾಗಾಗಿ ನಾನು ಇಬ್ರಿಗೂ ಹಾಕಿದ್ದೀನಿ ಬೂಸ್ಟು. ಆ್ಯಂಡ್ ಬಿಸಿನೀರು ಕೂಡ ಕಾಯಿಸೋಕ್ಕಿಟ್ಟಿದ್ದೀನಿ. ಹುಷಾರು ತಪ್ಪದ ಮೇಲಿಂದ ಬಿಸಿನೀರೇ ಕುಡಿತಿರೋದು. ತಣ್ಣೀರು ನಾನು ಕುಡಿತಾನೆ ಇಲ್ಲ. ಅವತ್ತು ಗಂಟ್ಲು ಇನ್ಫೆಕ್ಷನ್ ಆಗಿತ್ತಲ್ಲ, ಹಾಗಾಗಿ. ನಾನು ಉಪ್ಸಾರೆಲ್ಲ ಮಾಡಾಯಿತು. ಸಂಜು ಆಲ್ರೆಡಿ ಊಟ ಮಾಡ್ತಾಯಿದ್ದಾರೆ. ನಾನು ಊಟ ಮಾಡಬೇಕು ಇವಾಗ. ಅಂದರೆ ನಾನು ಇದೇನಪ್ಪ ಇವತ್ತಿಂದ ಬೂಸ್ಟ್ ರೂಢಿ ಮಾಡ್ಕೋತಾ ಇದ್ದೀವಿ. ಅಂದರೆ ಬೆಳಗ್ಗೆ ಸಾಯಂಕಾಲ ಹಾಲು ಕುಡಿಯೋದನ್ನು ಅಭ್ಯಾಸ ಮಾಡ್ಕೋತಾ ಇದ್ದೀವಿ. ಸೊ ಇವಾಗ ನಾನು ಊಟ ಮಾಡಬೇಕು. ಉಪ್ಸಾರು ಖಾರ ಎಲ್ಲ ಆಡಿಸ್ಬಿಟ್ಟು ಫುಲ್ಲು ಘಾಟು ಮನೆಯೆಲ್ಲ ಫುಲ್ಲು, ಆಮೇಲೆ ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀನಿ. ಸೊ ಇವಾಗ ಊಟ ಮಾಡಿ ಮಲ್ಕೊಳ್ಳೋದೇನೆ. ಸೊ ಹಾಗಾಗಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲವ್ ಯು ಆಲ್, ಬಾಯ್.